ಕೊಡ್ತೇನೆ ಎಲ್ಲಿಪ್ಪ ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ ಈಗ. ಸುಮ್ಮನೆ ಅಲ್ಲ ನೋಡಿ, ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್. ಅಂಬೇಡ್ಕರ್ ಅವರು ಆ ಕೊಟ್ಟಂತ ಶಕ್ತಿ ಆ ಸಂದರ್ಭದಲ್ಲಿ ನಮ್ಮಲ್ಲಿ ಈ ಅಸ್ಪೃಶ್ಯ ಸಮಾಜದಲ್ಲಿ ವಿಶೇಷವಾಗಿ ಅಥವಾ ನಮ್ಮ ಇಡೀ ಭಾರತ ದೇಶದಲ್ಲಿ ಜಾತಿಗಳಲ್ಲಿ ಇಷ್ಟು ದೊಡ್ಡ ಜಾತಿಗಳ ಬಗ್ಗೆ ಕಲ್ಪನೆ ಇದ್ದಿದ್ದಿಲ್ಲ. ಅವಾಗ ಅಸ್ಪೃಶ್ಯರಿಗೆ ಶಕ್ತಿ ಕೊಡಬೇಕು, ಅದ್ರ ಸಂಬಂಧ ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟರು. ಆದರೆ ಈಗ 75 ವರ್ಷದ ಈ ನಮ್ಮ ಸ್ವಾತಂತ್ರ್ಯ ಬಂದ ನಂತರ ನಮ್ಮೆಲ್ಲರ ಅನುಭವದಲ್ಲಿ ನಮಗೆ ಗೊತ್ತಾಗೈತಿ, ಅಸ್ಪೃಶ್ಯರಿದ್ದಾರೆ, ಹಿಂದುಳಿದವರಲ್ಲಿನ ಅತಿ ಹಿಂದುಳಿದವರಿದ್ದಾರೆ. ಅವ್ರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರ ಬರ್ತು. ಸುಮಾರು 30-35 ವರ್ಷದಿಂದ ಈ ಹೋರಾಟ ಭಾಳ ತೀವ್ರವಾಯಿತು ಅಧ್ಯಕ್ಷ. ಯಾಕಂದ್ರೆ ಅಸ್ಪೃಶ್ಯರಲ್ಲಿ ಕೆಲವರು ಹೆಚ್ಚು ಜನ ಮುಂದೆ ಹೋದ್ರು, ಅವರು ಇನ್ನೊಂದು ಸ್ವಲ್ಪ ಮಂದಿ ಅವ್ರಿಗೆ ಏನೂ ಯಾವುದೇ ರೀತಿಯ ಅವಕಾಶ ಸಿಗಲಿಲ್ಲ, ಅವಕಾಶದಿಂದ ವಂಚಿತರಾಗಕತ್ತು. ನಮಗೂ ಕೂಡ ಅವಕಾಶ ಸಿಗಬೇಕು, ನಮಗೂ ಕೂಡ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಬೇಕು ಅಂತ 30-35 ವರ್ಷದಿಂದ ಹೋರಾಟ ಶುರುವಾಯಿತು. ಅದಕ್ಕೆ ನಮ್ಮ ಅಧಿಕಾರದಲ್ಲಿರೋರಿಂದ ಎಷ್ಟು ರೀತಿ ಸಹಕಾರ ಕೊಡಬೇಕಾಯಿತು ಅಷ್ಟು ಸಹಕಾರ ಸಿಗ್ತಿದ್ದಿಲ್ಲ. ಆ ಸಂದರ್ಭದಲ್ಲಿ ನಮ್ಮ SM ಕೃಷ್ಣ ಅವರಿಂದ ಸದಾಶಿವ ಆಯೋಗವನ್ನು ಮಾಡಿದರು. ಆದರೆ ಆಯೋಗ ಏನೋ ರಚನೆ ಆಯಿತು, ಆದರೆ ಅದಕ್ಕೆ ಬೇಕಾದಂಥ ಸೌಲಭ್ಯ ಸರ್ಕಾರ ಮಾಡಿದ್ದಿಲ್ಲ. ಅದಾದ ನಂತರ ಬಂದ ಯಡಿಯೂರಪ್ಪನವರು ಅದಕ್ಕೆ ಸದಾಶಿವ ಆಯೋಗ ಕೆಲಸ ಮಾಡಲಿಕ್ಕೆ ಏನು ಅಧಿಕಾರಿಗಳು ಬೇಕಾಯಿತು, ದುಡ್ಡು ಬೇಕಾಯಿತು, ಕಾರ್ ಬೇಕಾಯಿತು, ಎಲ್ಲ ಅದನ್ನು ವ್ಯವಸ್ಥೆ ಮಾಡಿಕೊಟ್ರು. ಸದಾಶಿವ ಆಯೋಗ ತನ್ನ ಒಂದು ಚಿಂತನೆಯನ್ನು ಸರ್ಕಾರದ ಮುಂದೆ ಇಟ್ಟಿತು. ಆದರೆ ಅದರ ನಂತರ ಬಂದಂಥ ಸಿದ್ದರಾಮಯ್ಯನವರು 13ರಿಂದ 18 ತನಕ ಅದ್ರ ಬಗ್ಗೆ ಯಾವುದೇ ರೀತಿಯ ಚಿಂತನೆಯನ್ನು ಆ ಸಂದರ್ಭದಲ್ಲಿ ಅವರಿಗೆ ಮಾಡೋಕ್ಕಾಗಿದ್ದಿಲ್ಲ. ಅದಾದ ನಂತರ ಮತ್ತೆ ನಮ್ಮ ಸರ್ಕಾರ ಏನು ಬಂತು, ನಮ್ಮ ಬೊಮ್ಮಾಯಿಯವರ ಸರ್ಕಾರ ಒಂದು ಅಭೂತಪೂರ್ವವಾದ ನಿರ್ಣಯನ ತೆಗೆದುಕೊಂತು. ಆ ಸಂದರ್ಭದಲ್ಲಿ ಭಾಳಷ್ಟು ಜನ ಅವ್ರಿಗೆ ಹೇಳಿದರು, ಇಲ್ಲ ಇದು ಒಳ ಮೀಸಲಾತಿದೆ, ಇದ್ರ ಬಗ್ಗೆ ನೀವು ವಿಚಾರ ಮಾಡಿ ಕೈ ಹೆಜ್ಜೆ ಇಡ್ರಿ ಅಂತೇಳಿ. ಆದರೆ ನಮ್ಮ ಸರ್ಕಾರದ ಬದ್ಧತೆ ನಾವಿಲ್ಲ, ಯಾರಿಗೆ ತೊಂದರೆ ಆಗೈತಿ, ಯಾರಿಗೆ ಮೀಸಲಾತಿ ಸಿಕ್ಕಿಲ್ಲ ಅವ್ರಿಗೆ ನ್ಯಾಯ ಸಿಗಬೇಕು ಅಂಥೇಳಿ ಆ ಉದ್ದೇಶದಿಂದ ನಮ್ಮ ಅಸ್ಪೃಶ್ಯ ಸಮಾಜದಲ್ಲಿ ಎಡಗೈ ಅವರಿಗೆ 6%, ಬಲಗೈ ಸಮುದಾಯಕ್ಕೆ 5.5%, ಲಂಬಾಣಿ, ಕೊರಮ ಈ ಸಮಾಜಗಳಿಗೆ ಒಡ್ರು, ಈ ಸಮಾಜಕ್ಕೆ 4.5%, ಮತ್ತು ಸಮಾಜದಲ್ಲಿ ಅತಿ ಹಿಂದುಳಿದ ಅಸ್ಪೃಶ್ಯರು ಏನದಾರ, ಅಲೆಮಾರಿ ಜನಾಂಗಗಳು ಏನದಾವ ಅವ್ರ ಸಂಬಂಧ 1% ಇಟ್ಟರು. ಇದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಮಾನ್ಯ ಅಧ್ಯಕ್ಷರೇ. ಯಾಕಂದ್ರೆ ಸಮಾಜದಲ್ಲಿ ಟೋಟಲಿ ಅದಷ್ಟಲ್ಲ, SC ಸಮಾಜದ ರಿಸರ್ವೇಷನನ್ನು 15ರಿಂದ 17%ಕ್ಕೆ ಏರಿಸುವಂಥ ಉತ್ತಮ ಕೆಲಸ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ, ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಮಾಡಿತು. ಆ ಸಂದರ್ಭದಲ್ಲಿ ನಮ್ಮ ಮುಖ್ಯಮಂತ್ರಿಗಳೇ ಹೇಳಿದರು, ಸಿದ್ದರಾಮಯ್ಯನವರು, ಈಗಿನ ಮುಖ್ಯಮಂತ್ರಿಗಳು, ಆಗಿನ ವಿರೋಧ ಪಕ್ಷದವರು, 17% ಆಗೇ ಇಲ್ಲ, ಕಾನೂನು ಪ್ರಕಾರ ಇದು ಸಾಧ್ಯನೇ ಇಲ್ಲ, ಭಾರತೀಯ ಜನತಾ ಪಾರ್ಟಿ ಇದನ್ನು ಸುಳ್ಳು ಹೇಳ್ತೈತೆ ಅಂತ ಇಡೀ ರಾಜ್ಯದ ತುಂಬ ಅವ್ರು ಪ್ರವಾಸ ಮಾಡ್ಕೊಂತ ಹೇಳಿದರು. ಆದರೆ ನಾನು ಇವತ್ತು ಸ್ವಾಗತ ಮಾಡ್ತೀನಿ ಸಿದ್ದರಾಮಯ್ಯನವ್ರಿಗೆ, ಅದು 17% ಅಡಿಯಲ್ಲಿ ಇವತ್ತು ಈ ರಿಸರ್ವೇಷನ್ ಇನ್ನ ಬಿಲ್ ಬರ್ತಾ ಇದ್ದೆ. ನಾನು ಸಿದ್ದರಾಮಯ್ಯನವ್ರನ್ನ ಸ್ವಾಗತ ಮಾಡ್ತೀನಿ. ಈ ಥರ ಹೇಳೇ ಇಲ್ಲ. SCಗೆ 17%, STಗೆ 7%. ಇದಕ್ಕೆ ವಿರುದ್ಧವಾಗಿ ನಾನು ಹೇಳೇ ಇಲ್ಲ. ನೀವು ತಪ್ಪು ಮಾಹಿತಿನ ಕೊಡಬಾರ್ದು, ಹಂಗೆಲ್ಲ ಎಲ್ಲಿ ಹೇಳಿದ್ದೀನಿ? ಎವಿಡೆನ್ಸ್ ಕೊಡ್ತೀರಾ? ನೀವು ವಿರೋಧವಾಗಿ ಹೇಳಿಲ್ಲ, 15ರಿಂದ 17% ಮಾಡೋದ್ರ ವಿರೋಧವಾಗಿ ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ಆದ್ರೆ ಇದು ಕಾನೂನು ಪ್ರಕಾರ ಆಗಿಲ್ಲ ಅಂತ ಹೇಳಿದ್ರು. ಮಾನ್ಯ ಅಧ್ಯಕ್ಷರೇ, ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಇದು ಜಾರಿಗೆ ತರಲಿಕ್ಕೆ ಆಗಲ್ಲ ಅಂತ ಹೇಳಿ ಜಾತಿ ಪರಿಶಿಷ್ಟ ವರ್ಗದವರಿಗೆ ನಾನು ಕೂಡ ಹೋರಾಟ ಮಾಡಿದ್ದೇನೆ, ಈಗಲೂ ಕೂಡ ಒಪ್ಕೊಂಡಿದ್ದೇನೆ, ಅವತ್ತು ಕೂಡ ಒಪ್ಕೊಂಡಿದ್ದೆ, ಇವತ್ತು ಕೂಡ ಒಪ್ಕೊಂಡಿದ್ದೇನೆ. ಯಾವತ್ತು ಕೂಡ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆ ವಿರೋಧ ಮಾಡಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ಕೂತ್ಕೊಂಡು ಮಾತಾಡಬೇಡಿ. ಅದಕ್ಕೆ ವಿರುದ್ಧವಾಗಿ ಹೇಳಿಲ್ಲ. ಬೆಲ್ಲದವರು ಸುಳ್ಳು ಹೇಳ್ತಾ ಇದ್ದಾರೆ, ಸುಳ್ಳನ್ನ ಈ ತರ ವಿರೋಧ ಪಕ್ಷದ ನಾಯಕರು ಹಿಂಗೆ ಹೇಳ್ಬಿಟ್ರು, ಹಂಗೆ
ಎಲ್ಲಿ ಹೇಳಿದ್ದೀನಿ ತೋರ್ಸಪ್ಪ. ಸರ್ ತಾವು ಕುತ್ಕೊಂಡ್ರೆ ಮಾತಾಡ್ತೀನಿ. ಮಧುಪ್ಪ ಎಲ್ಲಿ ಕೂತ್ಕೊಳ್ರಿ ಪ್ಲೀಸ್, ದಯಮಾಡಿ ಸುಳ್ಳು ಹೇಳಬಾರ್ದು. ಎಲ್ಲಿ ತೋರಿಸಿ ನೋಡೋಣ. ಹಿಂದೆ ತೋರಿಸ್ರಿ, ಎಲ್ಲರೂ ಹೇಳಿರೋದು ನನಗೆ. ನಾ ಮಾತಾಡಕ್ಕೆ ತೋರಿಸ್ರಿ ಹಿಂಗೆ. ಈಗ ಹೇಳಿದ್ದೀರ ಮಾತಾಡೋದಲ್ಲ, ಹುಡುಕಿ ಕೊಡ್ತಾರೆ ಬಿಡಿ ಸರ್. ಅಶ್ವಥ್ ನಾರಾಯಣ್ ನಿಮ್ಗೆ ಹೇಳ್ತಾ ಇಲ್ಲ, ಕೂತ್ಕೊಳ್ಳಿ. ಅವ್ರು ಹೇಳ್ತಾ ಇರೋದು ಅಶ್ವಥ್ ನಾನು ಸುಳ್ಳು ಹೇಳಿರೋದು ಏನಿಲ್ಲ. 15ರಿಂದ 17 ಮಾಡಿದಾಗ ಇದು unparliamentary ಜಾರಿಗೆ ಎಲ್ಲ ಸುಳ್ಳು ಹೇಳೋದು ಅನ್ನೋದು ಜಾರಿಗೆ ತರಲ್ಲ. unparliamentary ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರೇನು ಸುಳ್ಳು ಹೇಳೋದು ಅಂತ ಹೇಳೋದಿಲ್ಲ. ನಾನು ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿಯವರು ಸರ್ಕಾರದಲ್ಲಿ ಮಾಡಿದ್ದೀವಿ. 17% ಇದ್ದಾರೆ. ಇನ್ಫ್ಯಾಕ್ಟ್ ನಾಗಮೋಹನ್ ದಾಸ್ ಹತ್ರ ಹೋಗಿ ಹೇಳಿದವರು ನಾವೇನೆ. 17-7 ಮಾಡಿ ಅಂತೇಳಿ ಹೇಳಿದವರು ನಾವೇನೆ. ಸರ್ಕಾರದಲ್ಲೇ ಮಾಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಆಯ್ತು, ಈಗ ಚರ್ಚೆ ಪರಿಶಿಷ್ಟ ಜಾತಿಯವರಿಗೆ, ಪರಿಶಿಷ್ಟ ವರ್ಗದವರಿಗೆ ರಿಸರ್ವೇಶನ್ ವಿರುದ್ಧವಾಗಿದ್ದೀವಿ ಅಂತಕ್ಕಂಥ ಮಾಹಿತಿ ಹೋಗ್ಲಿ ಅಂತ ವಿರುದ್ಧ ಅಂತ ಏನು ಹೇಳಿಲ್ಲ ಸರ್. ಹೇಳ್ತಾ ವಿರುದ್ಧ ಅಂತ ಏನು ಹೇಳಿಲ್ಲ ಇದ್ದಾರೆ. ಇಟ್ ಇಸ್ ನಾಟ್ ಕರೆಕ್ಟ್. ನಾನು ಯಾವಾಗಲೂ ಕೂಡ ಪರಿಶಿಷ್ಟ ಜಾತಿಯವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು, ಪರಿಶಿಷ್ಟ ವರ್ಗದವರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಇರಬೇಕು. ಇವತ್ತೂ ಕೂಡ ಹೇಳ್ತೇನೆ, ನಾಳೆನೂ ಕೂಡ ಹೇಳ್ತೇನೆ. ನಾನು ಮೀಸಲಾತಿ 50% ಇರಬೇಕು ಅಂತ ಹೇಳೋವನಲ್ಲ. ನಾನು ಮೀಸಲಾತಿ 75% ಇರಬೇಕು ಅಂತ ಹೇಳೋನು. ಮೀಸಲಾತಿ 75% ಇರಬೇಕು ಅಂತ ಹೇಳೋನು, 50% ಅಲ್ಲ. ನೀವು ಇದ್ದಕ್ಕಿದ್ದಲೇ 10% ಮಾಡಿಬಿಟ್ರಿ. ಎಲ್ಲಿದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ? 15-16 ಇದೆಯಾ ಹಂಗಂತ? ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಬೇಕು ಅಂತ ಇದೆಯಾ? ಹೇಳಿರ್ತಕ್ಕಂಥದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಂತ ಹೇಳಿರ್ತಕ್ಕಂಥದ್ದು. ಅದನ್ನ ಬಿಟ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಅಂತ ಮೀಸಲಾತಿ ಕೊಟ್ಟೇ ಇಲ್ಲ. ಕೇಂದ್ರದಲ್ಲಿ ಮಾಡಿಬಿಟ್ರು. ಸಿ, ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ನಾನು ಯಾವಾಗಲೂ ಕೂಡ ಇವತ್ತು ನನ್ನ ನಿಲುವು ಇದೆ. ಹಿಂದೆನೂ ಕೂಡ ನಿಲುವಿತ್ತು, ಇವತ್ತು ಇದೆ, ಮುಂದಿನೂ ಕೂಡ ಇರ್ತದೆ. ಅವ್ರು ಉತ್ತರ ಕೊಡ್ಬೋದು. ಜನಸಂಖ್ಯೆಗೆ ಅನುಗುಣವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು ಸುಳ್ಳು ಯಾವುದು ಹೇಳಿಲ್ಲ, ನಾವು ನಿಜಾನೇ ಹೇಳೋದು. ಇರಬೇಕು. ಯಾಕಂದ್ರೆ 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಮುಖ್ಯಮಂತ್ರಿ ಮಾತಾಡ್ತಿದ್ರೆ ಏನ್ ಬುದ್ಧಿ ಇಲ್ಲ ಇವತ್ತು ಮಾತಾಡ್ತೀನಿ. ನೀವು ಪರಿಶಿಷ್ಟ ಜಾತಿಯವರು ಅಲ್ಲ, ಅವರು ಸಿಎಂ ಸಿಎಂ ಉತ್ತರ ಕೊಡ್ತಾರೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಅಲ್ಲ, ಅವ್ರು ಯಾಕೆ 2-3 ಯಾರು ಹೇಳಿಕೆ? ನೀವು ಕೂತ್ಕೊಳ್ಳಿ. 2011 ಜನಗಣತಿ ಪ್ರಕಾರ 17.15 ಪರಿಶಿಷ್ಟ ಜಾತಿಯವರಿದ್ದಾರೆ. ಪರಿಶಿಷ್ಟ ವರ್ಗದವರು 6.95 ಜನ ಇದ್ದಾರೆ. 6.95 ಇದ್ದಾರೆ. ಒಟ್ಟು ಸೇರಿಸಿದ್ರೆ 24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಮುಂದುವರಿಸಿ ಸ್ಪೆಸಿಫಿಕ್ ಆಗಿ ಫಿನಿಶ್ ಮಾಡಿ. ಈ ಚರ್ಚೆ ಇಲ್ಲ, ಸ್ಪೆಸಿಫಿಕ್ ಆಗಿನ ಇದು ನೋಡ್ರಿ, ಇಂಪಾರ್ಟೆಂಟ್ ಚರ್ಚೆ. ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಮಾತಾಡಕ್ ನೋಡ್ರಿ. ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಮಾಡಿದ್ರು ಅಂತ ನಾನೇನು ಹೇಳಿಲ್ಲ. ಆದ್ರೆ ಯಾಕೆ ಕೂತ್ಕೊಂಡು ಮಾತಾಡಿದ್ರು? ಯಾಕೆ ಏನಾಗಿದೆ ಬಾಲಕೃಷ್ಣ ಅವರು? 2013ರಿಂದ 2018 ತನಕ ಅವರು ಮುಖ್ಯಮಂತ್ರಿಗಳಿದ್ರು. ಕ್ಲಾರಿಫಿಕೇಶನ್ ಮುಂದಕ್ಕೆ ಹೋಗಿ. ಸದಾಶಿವ ಆಯೋಗ ಅವಾಗ ವರದಿ ಸಲ್ಲಿಸಿತ್ತು. ಅವಾಗ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಲಿಲ್ಲ. ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಸಮಾವೇಶ ಆಗಿತ್ತು ಮಾದಿಗ ಸಮಾಜದ್ದು. ಆ ಸಮಾವೇಶಕ್ಕೆ ನಾನು ಹೋಗಿದ್ದೆ. ನಾನು ಮುಖ್ಯಮಂತ್ರಿಗಳು ಬಂದಲ್ಲ ಅನೌನ್ಸ್ ಮಾಡ್ತಾರಂತ ತಿಳ್ಕೊಂಡಿದ್ದೆ. ಒಳ ಮೀಸಲಾತಿದ್ದು ಅಲ್ಲಿ ಆಗಿದ್ದಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಎಲ್ಲ ತೊಂದರೆಗಳು ಆಗ್ತಾವಿದ್ರಲಿ ಅಂತ ಬೊಮ್ಮಾಯಿ ಅವ್ರಿಗೆ ಹೇಳಿದಾಗೂ ಕೂಡ ಇಲ್ಲ, ಇದು ಒಳ ಮೀಸಲಾತಿ ಅವಶ್ಯಕತೆ ಇದೆ, ಅದಕ್ಕೆ ಮಾಡೋಣ ಅಂಥೇಳಿ ನಮ್ಮ ಸರ್ಕಾರ ಆ ನಿರ್ಧಾರವನ್ನು ತೆಗೆದುಕೊಂಡು ಅವಾಗ 15-17% ಏರಿಸಿದಾಗ ಬೆಳೆದವರು
ಸರಿ ಉಂಟಾ ಇಲ್ವಾ ಬಿಲ್ ರಿಸರ್ವೇಶನ್ ಬಗ್ಗೆನೇ ಮಾತಾಡ್ತಿರೋದು. ಬಿಲ್ ಕರೆಕ್ಟ್ ಉಂಟಾ ಇಲ್ವಾ ಬಿಲ್ಲಿನ ಬಗ್ಗೆನೇ ಅಲ್ಲ ಇಟ್ಸ್ ಗುಡ್ ಆರ್ ಬ್ಯಾಡ್ ಅಲ್ಲ ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಅದಕ್ಕೆ ಇಂದಿನ ಈಗ ಈ ಬಿಲ್ಲಲ್ಲಿ ನೀವು ಮಾತಾಡಿ ಸ್ವಲ್ಪ ಸಮಾಧಾನ ಕೇಳ್ರಿ. ಟೆಲಿಂಗ್ ಯು ನಾ ಹೇಳಿದ್ನಲ್ಲ ನಿನ್ನಿಂದ ಯಾಕೆ ಸ್ವಲ್ಪ ಅಸಮಾಧಾನ ಆಗಿರಿ ನೀವು. 15ರಿಂದ 17% ಆದಾಗ 17% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಸಿದ್ದರಾಮಯ್ಯನವರು ಹೇಳಿದ್ರು. ಅದ್ರ ರೆಕಾರ್ಡ್ ಕೂಡ ನಾನು ನಿಮ್ಗೆ ತಂದು ಕೊಡ್ತೇನೆ. ಎಲ್ಲಿಪ್ಪ ಹೇಳ್ತೇನೆ, ರೆಕಾರ್ಡ್ ಕೊಡ್ತೇನೆ ಸರ್. ರೆಕಾರ್ಡ್ ಕೊಡ್ರಿ ಈಗ ಅದನ್ನ ಹೇಳಿ. ಕೊಡ್ರಿ. ಸುಮ್ನೆ ಅಲ್ಲ ನೋಡಿ ರಾಂಗ್ ಮೆಸೇಜ್ ಎಲ್ಲ ಹೋಗ್ತದೆ. ಡೋಂಟ್ ಟಾಕ್ ಲೈಕ್ ದಿಸ್. ಸರ್ ನಾ ರೆಕಾರ್ಡ್ ಕೊಡ್ತೇನೆ ತಮಗೆ. ನಾನು ನೋಡಿ ಮಾನ್ಯ ಸಭಾಪತಿ ಅವರೇ, ಅವಕಾಶ ಕೊಡಿ ಅಷ್ಟೇ. ಮಾನ್ಯ ಸಭಾಧ್ಯಕ್ಷರೇ, ಎಲ್ಲ ಹೇಳಿಕೆಗೂ ದಾಖಲೆ ಕೊಟ್ಟೆ ಮಾತಾಡಿದ್ದಾರೆ. ನಾನು ಎಲ್ಲೂ ಹೇಳಿಲ್ಲ. ನಾನು ಮೀಸಲಾತಿ ಪರವಾಗಿರ್ತಕ್ಕಂಥ ನಾನು ಇದು ದಾಖಲೆಯನ್ನು ಕಳಿಸ್ಕೊಡ್ತೇನೆ. 2008ರಿಂದ ಕಳಿಸ್ಕೊಡ್ತೇನೆ. ಜ್ಞಾನೇಂದ್ರ ಕೂತ್ರ ಬಿಲ್ಲಲ್ಲಿ ಮಾತಾಡ್ತಾರೆ ಕೂತಿರ್ಬೇಕಾ? ನೋಡಿ ಇಲ್ಲ ಸರ್, ಇಲ್ಲ. ನೋಡಿ ಬೆಲ್ಲದವ್ರೆ ನಾನೀಗ ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಈ ಬಿಲ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ನಾನು ಈಡಾಗ್ತಾ ಇಲ್ಲ. ಇಂಥ ಆರೋಪ ಏನ್ ಸಂದೇಶ ಹೋಗುತ್ತೆ? ರೆಕಾರ್ಡ್ ಕೊಡ್ತೀನಿ ಅದಕ್ಕೆ ರೆಕಾರ್ಡ್ ಹೇಳಿದ್ರಲ್ಲ. ಕ್ಲಾರಿಫೈಡ್ ಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ರು? ನಾನು ರೆಕಾರ್ಡ್ ಆಮೇಲೆ ಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ. ನೀವು ಅವಾಗ ಆಮೇಲೆ ಕಳ್ಸಿಕೊಡ್ತೀವಿ. ಏನ್ ಬೇಕಾದ್ರೂ ಮಾತಾಡ್ಬೋದು ಸದನದಲ್ಲಿ ಅಧ್ಯಕ್ಷರೇ. ನೀವು ಅಧ್ಯಕ್ಷ ಇವತ್ತವರು ಓಕೆ ಅವ್ರಿಗೆ ಭಾಷಣ ಮಾಡಕ್ ಬಿಟ್ಟಿದ್ರೆ ಬಿಲ್ ಮೇಲೆ ಅವ್ರು ಭಾಷಣ ಮಾಡ್ತಾವ್ರೆ ನೋಡಿ. ಬಿಲ್ 17% ಪ್ರಕಾರ ನಾವು ಸರ್ಕಾರ ಏನ್ ನಾವು ಡಿಸಿಷನ್ ತೆಗೆದುಕೊಂಡಿದ್ದೀವಿ ಅದ್ರ ಪ್ರಕಾರ ಏನು ಬಿಲ್ ಅನ್ನು ಮಾಡಿದಾರೆ ಅದನ್ನ ನಾವು ಸ್ವಾಗತ ಮಾಡ್ತೇವೆ. ಓಕೆ ನಾವು ನಾವು ಬಿಲ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಮೀಸಲಾತಿಯನ್ನು ನಮ್ಮ ಸರ್ಕಾರ ಕೊಟ್ಟಾಗ ಮಾತಾಡ್ತೀವಿ ನೀವು ಸರ್ ನೀವು ಮಾತಾಡೋದು ಕೇಳಕ್ ಕೊಡ್ಲಿಲ್ಲ ಅಂದ್ರೆ ನನಗೆ ನೀವು ರೆಕಾರ್ಡ್ ಏನ್ ನಾವು ಮಾತಾಡಕ್ ಎಲ್ಲದಕ್ಕೂ ನಡುವೆ ಮಾತಾಡಕತ್ತರ. ಒಂದ್ ನಿಮಿಷ ಫ್ಲೋ ಕಟ್ ಮಾಡ್ಬಿಟ್ರಿ ದಯಮಾಡಿ ಮಾತಾಡಕ್ ಅವಕಾಶ. ಏನ್ ಪ್ರಾಬ್ಲಮ್ ಇದೆ ಈ ಬಿಲ್ ಆ ಬಿಲ್ಗೂ ಈ ಬಿಲ್ ಕನೆಕ್ಟೆಡ್ ಇದೆ, ಅದಕ್ಕೆ ಹೇಳ್ತಾ ಇದ್ದೇನೆ.